ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ ಆರೋಪದ ವಿಚಾರವಾಗಿ ತಿಮ್ಮಾರುಡಿ ಜೊತೆ ವಸಂತ ಗಿಳಿಯಾರ್ ಇರುವಂತಹ ಫೋಟೋ 2 ವರ್ಷದ ಹಿಂದೆ ತೆಗೆದಿದ್ದ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ ಎಲ್ಲೆಡೆ. ಮೈಸೂರಿನಲ್ಲಿ ಸಭೆ ನಡೆಸಿದ ಮಹೇಶ್ ತಿಮ್ಮಾರುಡಿ ಸತ್ಯ ಸಂಶೋಧನಾ ಹೆಸರಲ್ಲಿ ಸಭೆಯನ್ನ ನಡೆಸಿದ್ದ ತಿಮ್ಮಾರುಡಿ ಅವರು ಅಂದು ಮಹೇಶ್ ಶೆಟ್ಟಿ ಜೊತೆಗಿದ್ದ ವಸಂತ ಗಿಳಿಯಾರ್ ಕೂಡ ಜೊತೆಗಿರುವಂತಹ ಫೋಟೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇಂದು ತಿಮ್ಮಾರುಡಿ ವಿರುದ್ಧ ವಸಂತ ಗಿಳಿಯಾರ್ ಹೋರಾಟ ಸದ್ಯ ಸಾಕಷ್ಟು ಅನುಮಾನವನ್ನ ಹುಟ್ಟು ಹಾಕ್ತಾ ಇರುವಂತಹ ಫೋಟೋ ಇದು ವೈರಲ್ ಆಗ್ತಾ ಇದೆ ಎಲ್ಲಾ ಕಡೆ ಕೂಡ. ಏನೇ ಒಂದು ಕುರುಹು ಏನೇ ಒಂದು ಸಾಕ್ಷ್ಯ ಸಿಕ್ಕರು ಈ ಒಂದು ಸಂದರ್ಭದಲ್ಲಿ ಎಸ್ಐಟಿ ಬಹಳಷ್ಟು ಸೂಕ್ಷ್ಮವಾಗಿ ಪರಿಗಣಿಸಿ ಎಲ್ಲವನ್ನೂ ಕೂಡ ಆಧರಿಸಿ ತನಿಖೆಯನ್ನ ಮುಂದುವರಿಸಲಾಗುತ್ತೆ. ಇದೀಗ ವೈರಲ್ ಆಗ್ತಾ ಇರುವಂತಹ ಫೋಟೋ ಇದಾಗಿದೆ. ಅಪಪ್ರಚಾರದ ಆರೋಪದ ಅಡಿ ತಿಮ್ಮಾರುಡಿ ಜೊತೆ ವಸಂತ ಗಿಳಿಯಾರ್ ಇರುವಂತಹ ಫೋಟೋ ಇದೀಗ ಎಲ್ಲಾ ಕಡೆ ವೈರಲ್ ಆಗಿದೆ. ಬಟ್ ಇದು 2 ವರ್ಷದ ಹಿಂದೆ ತೆಗೆದಂತಹ ಫೋಟೋ ಅಂತ ಕೂಡ ಹೇಳಲಾಗ್ತಾ ಇದ್ದು, ಮೈಸೂರಿನಲ್ಲಿ ಸಭೆ ನಡೆಸಿದಂತಹ ಮಹೇಶ್ ತಿಮ್ಮಾರುಡಿ ಸತ್ಯ ಸಂಶೋಧನಾ ಹೆಸರಲ್ಲಿ ಸಭೆ ನಡೆಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ತೆಗೆದಿರತಕ್ಕಂತಹ ಫೋಟೋ ಇದೀಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂತಹ ಫೋಟೋ ತಿಮ್ಮಾರುಡಿ ಮೇಲೆ ಒಂದಷ್ಟು ಆರೋಪಗಳಿದೆ. ಪ್ರಶಾಂತ್ ಗಿಳಿಯಾರ್ ಜೊತೆಗೆ ಸೇರಿ ತೆಗೆದುಕೊಂಡು ವಸಂತ ಗಿಳಿಯಾರ್ ಜೊತೆಗೆ ಇರುವಂತಹ ಫೋಟೋ ಇದೀಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಸದ್ಯ ಸಾಕಷ್ಟು ಅನುಮಾನವನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ಈ ಒಂದು ಜೊತೆಗೆ ತೆಗೆದುಕೊಂಡಿರುವಂತಹ ಫೋಟೋ 2 ವರ್ಷದ ಹಿಂದೆ ತೆಗೆದಿರುವಂತಹ ಫೋಟೋ. ಎಸ್, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದಂತಹ ಆರೋಪದ ಅಡಿಯಲ್ಲಿ ಈಗ ತಿಮ್ಮಾರುಡಿ ಕೂಡ ಎಸ್ಐಟಿ ತನಿಖೆ ಮಾಡಬೇಕು ಅನ್ನುವಂತಹ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಒಂದ್ ಕಡೆ ಮನೆ ಮೇಲೆ ರೇಡ್ ಆಯಿತು. ಇದೀಗ ಒಂದು ಫೋಟೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ವಸಂತ ಗಿಳಿಯಾರ್ ಜೊತೆ ನಿಂತ್ಕೊಂಡು ತೆಗೆದುಕೊಂಡಿರುವಂತಹ ಫೋಟೋ 2 ವರ್ಷದ ಫೋಟೋ ಆಗಿದ್ರೂ ಕೂಡ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಬಿಕಾಸ್ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ. ತನಿಖೆಯ ಆಯಾಮವನ್ನೇ ಇದೀಗ ಎಸ್ಐಟಿ ಬದಲು ಮಾಡಿದೆ. ಒಂದಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಗಂಭೀರವಾಗಿ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ತಿಮ್ಮಾರುಡಿ ವಸಂತ ಗಿಳಿಯಾರ್ ಜೊತೆಗೆ ಇರುವಂತಹ ಫೋಟೋ ಎಲ್ಲಾ ಕಡೆ ಲೀಕ್ ಆಗ್ತಾ ಇದೆ.